ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಮತ್ತು ಪಲ್ಸಸ್ ಅಂದರೆ ದ್ವಿದಳ ಧಾನ್ಯಗಳ ಹೆಸರು, ಅಲಸಂದೆ, ಉದ್ದು ಹಾಕಿದ್ರು ಸಾಕು, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ. ಅದಕ್ಕೆ ದುಡ್ಡು ಕೊಡಬೇಕಾಗಿಲ್ವಲ್ಲ, ಆದರೂ ನಾವು ಮಾಡಲ್ಲ. ಹೆಸರು, ಅಲಸಂದೆ, ಉದ್ದು ಹಾಕಿ ನಂತರ ಭತ್ತ ಬೆಳೆಯೋದು, ಅಥವಾ ಭತ್ತ ಬೆಳೆದ ಮೇಲೆ ಅವನ್ನ ಹಾಕೋದು, ಯಾವುದೋ ಒಂದು ಬೆಳೆ ಪದ್ಧತಿಯನ್ನು ಅನುಸರಿಸಿದ್ರೆ ಅದು ಕೂಡ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಇದೆ. ಆ ಪರಿಕರಗಳನ್ನು ಕಡಿಮೆ ಬಳಸ್ಕೊಂಡು, ರಸಗೊಬ್ಬರ ಇರ್ಬೋದು, ಕೀಟನಾಶಕ ಇರ್ಬೋದು, ಶಿಲೀಂಧ್ರನಾಶಕ ಇರ್ಬೋದು, ಅಥವಾ ಸೂಕ್ಷ್ಮ ಪೋಷಕಾಂಶಗಳಿರ್ಬೋದು, ಇವನ್ನ ಕಡಿಮೆ ಮಾಡ್ಕೋಬೇಕು ಅಂತ ಅಂದರೆ ಬಹುಶಃ ಇರ್ತಕ್ಕಂಥ ದಾರಿ ನಾವು ಮೊದಲು ಮಾಡ್ತಾ ಇದ್ವಲ್ಲ, ಕೃಷಿ, ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ, ಇವುಗಳನ್ನು ಜಾಸ್ತಿ ಒತ್ತು ಕೊಡಬೇಕು ಅಂತೇಳಿ. ಹಲವಾರು ಮಾಹಿತಿಗಳು ಎಲ್ಲ ಇಲಾಖೆ ಅಧಿಕಾರಿಗಳು ರೈತರಿಗೆ ಹಲವಾರು ಮಾಹಿತಿ ಮತ್ತು ಮಾರ್ಗದರ್ಶನ ಕೊಟ್ಟಿದ್ದಾರೆ. ರಾಜ್ಯದ ರೈತರು ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಯಾಕೆ ಅಂದರೆ ರೈತರಿಗೆ ಯಾವ ಮಣ್ಣಿಗೆ ಫಲವತ್ತತೆ ಮೇಲೆ ಯಾವ ಬೆಳೆ ತೆಗಿಬೇಕು, ಕಾಲಕ್ಕೆ ಯಾವ ಗೊಬ್ಬರ ಹಾಕಬೇಕು ಅಂತ ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಏನು ಕೇಂದ್ರ ಸರ್ಕಾರ ಈ ಅಭಿಯಾನ ಮಾಡಿರೋದು ಬಹಳ ರೈತರಿಗೆ ಅನುಕೂಲವಾಗಿದೆ. ಕೇಂದ್ರ ಸುತ್ತೂರು ಇವರಿಗೆ ಹೃತ್ಪೂರ್ವಕವಾದ ಮೊದಲನೇ ವಂದನೆಗಳನ್ನ ಸಲ್ಲಿಸ್ತೀನಿ. ಕಾರಣ ಇಷ್ಟೇ, ಏನಿವತ್ತು ಕೃಷಿ ವಿಕಸಿತ ಸಂಕಲ್ಪ ಅಭಿಯಾನ ಅಂತ ಇವತ್ತೇನು ನಮ್ಮಲ್ಲಿ ಕಾರ್ಯಕ್ರಮ ಮಾಡಿದ್ರು, ಇದು ಅದ್ಭುತವಾದ ಕಾರ್ಯಕ್ರಮ. ಇದಕ್ಕೆ ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ಕೃಷಿ ವಿಕಸಿತ ಅಂದ್ರೆ ಏನು, ಈಗ ನಾವು ಬೆಳೆ ಬೆಳೀತಕ್ಕಂಥದ್ದನ್ನ ವಿಕಸಿತ ಅಂದರೆ ಇನ್ನೂ ದೊಡ್ಡದು ಮಾಡ್ಕೊಳ್ಬೇಕಾದ್ರೆ ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇದು ಒಂದು ಕಾರ್ಯಕ್ರಮ. ಆಗಿರ್ಬೋದು, ನ್ಯಾಚುರಲ್ ಫಾರ್ಮಿಂಗ್ ಆಗಿರ್ಬೋದು, ಅಥವಾ ಸೀಡ್ ಟ್ರೀಟ್ಮೆಂಟು, ಅಥವಾ ಇನ್ನು ವಿವಿಧವಾದ ಹೊಸ ತಂತ್ರಜ್ಞಾನಗಳ ಬಗ್ಗೆ ಇವತ್ತಿನ ದಿನ ರೈತರಲ್ಲಿ ನಾವು ತಿಳಿಸಿರ್ತೀವಿ. ರೈತರ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಅವರ ಸಮಸ್ಯೆಗಳಿಗೆ ಭಾಳಷ್ಟು ಸಮಸ್ಯೆಗಳನ್ನು ಹೇಳ್ಕೊಂಡ್ರು. ಬಟ್ ಆ ಸಮಸ್ಯೆಗಳಿಗೆ ತಕ್ಕದಾದ ಉತ್ತರವನ್ನು ನಾವು ಕೊಟ್ಟಿದ್ದೀವಿ. ಬರ್ತಕ್ಕಂಥ ದಿನಗಳಲ್ಲಿ ಆನ್ಲೈನ್ ಪ್ರೋಗ್ರಾಮ್ ಕೂಡ ಕೊಡ್ತೀವಿ ಅಂತ ಅವರಲ್ಲಿ ನಾವು ವ್ಯಕ್ತಪಡಿಸ್ತೀವಿ. ನಾವು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಅಡಿ KVK ಹಗರಿ ಅವರೊಂದಿಗೆ ಇಲ್ಲಿ ಬಳ್ಳಾರಿ ಹಾಗೂ ಹೊಸಪೇಟೆ ತಾಲೂಕಿನ ರೈತರೊಂದಿಗೆ ಸಂವಾದ ಮಾಡಲು ಬಂದಿದ್ದೇವೆ. ಪ್ರತಿದಿನ 3 ಹಳ್ಳಿಗಳ ರೈತರೊಂದಿಗೆ ನಾವು ಅವರಲ್ಲಿರುವ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಕೇಳಿ ರಿಯಲ್ ಟೈಮ್ ಸಲ್ಯೂಷನ್ಸನ್ನು ಕೊಡೋದಕ್ಕೆ ಒಂದು ಆಪರ್ಚುನಿಟಿ ಆಗಿದೆ. ಕೃಷಿ ವಿಜ್ಞಾನ ಕೇಂದ್ರ ಅಗರಿಯಿಂದ ಬಂದಿರತಕ್ಕಂಥ ವಿಜ್ಞಾನಗಳಿಂದ ನಮಗೆ ಸಮಗ್ರವಾದ ಮಾಹಿತಿ ಸಿಕ್ಕಿತು. ನಂತರ ಹತ್ತಿಗೇನು ಸಮಸ್ಯೆ ಬರ್ತದೆ, ಮೆಕ್ಕೆಜೋಳಕ್ಕೇನು ಸಮಸ್ಯೆ ಬರ್ತದೆ, ಭೂಮಿಯಲ್ಲಿರ್ತಕ್ಕಂಥ
ಸಾವಯವಗಳನ್ನು ಯಾವ ರೀತಿ ವೃದ್ಧಿ ಮಾಡಬೇಕು ಎಂಬ ವಿಷಯವನ್ನು ಸಮಗ್ರವಾಗಿ ಕುರಿತು ಅವರು ಚರ್ಚೆಯಿಂದ ನಮಗೆ ತಿಳಿಸಿದ್ದಾರೆ. ಕೃಷಿ ವಿಜ್ಞಾನ ಕೇಂದ್ರದಿಂದ ಬಂದಿದ್ದರು, ಒಂದು ಫಂಕ್ಷನ್ ಮಾಡಿದ್ದಾರೆ. ಅಭಿಯಾನ ಚೆನ್ನಾಗಾಯಿತು. ಅದೇ ರೀತಿಯಾಗಿ ಇಲ್ಲಿ ನಡೆದಿರ್ತಕ್ಕಂಥ ರೈತರಿಗೆ ತಿಳುವಳಿಕೆ ಮಾಹಿತಿ ಹೇಳಿರೋದಂದರೆ ಪಶು ಬಗ್ಗೆ ಹೇಳಿದರು, ನೆಲದ ಬಗ್ಗೆ ಹೇಳಿದರು, ಬೀಜ ಬಿತ್ತನೆ ಬಗ್ಗೆ ಹೇಳಿದರು, ಪಶು ಬಗ್ಗೆ ಯಾವ ಥರ ಮೇವು ಕೊಡ್ಬೇಕು ಅನ್ನೋದು ಹೇಳಿದರು, ಮಣ್ಣು ಸಂರಕ್ಷಣೆ ಹೆಂಗೆ ಮಾಡ್ಬೇಕಂತ ಹೇಳಿದರು. ಅದೇ ರೀತಿಯಾಗಿ ಮತ್ತು ಬೀಜನ ಯಾವ ಥರ ಬಿತ್ತಬೇಕು, ಯಾವ ಥರ ಇಲ್ಲ ಅಂತ ಮಾಹಿತಿ ಕೊಟ್ಟರು. ರಾಸಾಯನಿಕ ಗೊಬ್ಬರಗಳಲ್ಲಿ ಪೊಟ್ಯಾಸು, DAP, ಯೂರಿಯಾ ಇವುಗಳನ್ನು ಸರಿಯಾದ ಕ್ರಮಗಳಲ್ಲಿ ಬೆಳೆಗಳಿಗೆ ಹಾಕಬೇಕು. ಆಮೇಲೆ ಮೇಲು ಗೊಬ್ಬರವನ್ನು ಯೂರಿಯಾ ಮತ್ತು ಪೊಟ್ಯಾಸನ್ನು ಹಾಕಬೇಕು ಅಂಥೇಳಿ ರೈತರಿಗೆ ಸವಿಸ್ತರವಾಗಿ ವಿವರಣೆಯನ್ನು ವಿಜ್ಞಾನಿಗಳು ನೀಡಿದರು. ಆಮೇಲೆ ಹೈನುಗಾರಿಕೆ ಬಗ್ಗೆ ಯಾವ್ಯಾವ ಇದನ್ನು ಮಾಡಬೇಕು ಅಂತ ಹೇಳಿ ಅದರದ್ದು ಮಾಹಿತಿ ಕೊಟ್ಟರು ನಮ್ಗೆ. ಅಲ್ಲಿಂದ ಕಾಲು ಬೇನೆ, ಬಾಯಿ ಬೇನೆ ಅವಾಗೆಲ್ಲ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟರು. ಅದರಿಂದ ನಮಗೆ ತಿಳುವಳಿಕೆ ಬಂತು. ಆಮೇಲೆ ಮೇವುಗಳ ಬಗ್ಗೆ, ಬೀಜೋಪಚಾರದ ಬಗ್ಗೆ ಎಲ್ಲದ ನಮಗೆ ಮಾಹಿತಿ ಕೊಟ್ಟರು. ಅದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಇದರೊಳಗೆ ರೈತರಿಗೆ ತಿಳಿ ಹೇಳ್ತೇವೆ ಅಂಥೇಳಿ. ಸೊ ಏನಾಗುತ್ತೆ, ವಾತಾವರಣದಲ್ಲಿರೋ ಸಾರಜನಕವನ್ನು ಮಣ್ಣಿನಲ್ಲಿ ಸ್ಥಿರೀಕರಿಸಿ ನಾವೇನು ಯೂರಿಯಾ ಉಪಯೋಗಿಸ್ತಾ ಇದ್ದೀವಿ ಅದರ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಅದರ ಜೊತೆಗೆ ನಾವು ರೈತರಿಗೆ ಮಣ್ಣಿನ ಪರೀಕ್ಷೆ ಮಾಡುವುದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಮಣ್ಣಿನ ಪರೀಕ್ಷೆಯನ್ನು ಕೃಷಿ ವಿಜ್ಞಾನ ಕೇಂದ್ರ ಹನುಮನಮಟ್ಟಿನಲ್ಲಿ ಮಾಡಿಸ್ಬೋದು. ಅದರ ಜೊತೆಗೆ ದೇವಿ ಹೊಸೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲೂ ಕೂಡ ಹೋಗಿ ರೈತರು ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ 3 ವರ್ಷಗಳವರೆಗೆ ಅವರು ಬೆಳೆಗೆ ಯಾವ ರೀತಿ ಗೊಬ್ಬರವನ್ನು ಉಪಯೋಗಿಸಬೇಕು, ಆ ಮಣ್ಣಿನಲ್ಲಿ ಯಾವ ಬೆಳೆ ಸೂಕ್ತವಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ. और पूरे दल ने हम पर विश्वास दिखाया, वही सब कुछ था। और आप डरे नहीं, आप रुके नहीं और किसी भी सूरत में आप झुके नहीं. सबसे बड़ी यह विशेषता रही है आप सबकी. और आपने साहस के साथ जितने भी चैलेंजेज आपके सामने आए, आप सब लोगों ने उसका मुकाबला किया है. और मैं मानता हूं कि आप यह जर्नी आपके साहस के साथ साथ जो आपके अंदर का डिसिप्लिन है, यानी अनुशासन, त्याग और संयम की भी यह जर्नी थी. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.